ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕಸದಿಂದ ಅನೇಕ ಸಮಸ್ಯೆಗಳು ಎಲ್ಲರನ್ನ ಕಾಡ್ತಾ ಇವೆ. ಹೀಗಾಗಿ ಜನರಲ್ಲಿ ಜಾಗೃತಿ ಮೂಡಿಸುವ ಪ್ರಯತ್ನ ಕೂಡ ನಡೆದಿದೆ. ಬಾಷ್ ಕಂಪನಿಯ ಕಲಾವಿದರು ಕಸದ ಸಮಸ್ಯೆಯ ಬಗ್ಗೆ ಬೀದಿ ನಾಟಕದ ಮೂಲಕ ಜಾಗೃತಿ ಮೂಡಿಸಿದರು. ಅದು ಹೇಗೆ ಅನ್ನೋದನ್ನು ನೋಡೋಣ. ಬಿಸಾಕೋದಕ್ಕೆ ಕಸ ಅಂತ ಹೆಸರು. ಆದ್ರೆ ಎಲ್ಲಿ ಬಿಸಾಕ್ತಿವಿ, ಯಾಕೆ ಬಿಸಾಕ್ತಿವಿ ಅಂತ ಯಾರಿಗಾದ್ರೂ ಗೊತ್ತಿದ್ಯಾ? ಗೊತ್ತಿದೆ ನೋಡಿ. ಇವ್ರಿಗೆ ಗೊತ್ತಿದೆ, ಅವ್ರಿಗೆ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ. ಅದು ನಾವು ಮಾಡ್ತಾ ಇದೀವಾ? ಇಲ್ಲ. ಯಾಕೆ ನೋಡಿ ಸ್ವಾಮಿ, ನಿಮ್ಮ ಜಾಗೃತಿಗೋಸ್ಕರ ನಾವು ಬಾಷ್ ಕಲಾವಿದರು ನಿಮ್ಮ ಮುಂದೆ ಇವಾಗ ಒಂದು ಚಿಕ್ಕ ಕಿರುನಾಟಕ ಮಾಡ್ತಾ ಇದೀವಿ. ಕಸ ವಿಲೇವಾರಿ ಮತ್ತು ಸೆಗ್ರಿಗೇಷನ್ ಬಗ್ಗೆ. ಅದರ ಹೆಸರು ಕಸ ರಸ ಅಂತ. ಏನು ಶುರು ಮಾಡೋಣ? ಸರಿ, ಚಪ್ಪಳ ಹೊಡ್ರಿ ಎಲ್ಲ ಜೋರಾಗಿ ಒಂದ್ಸರಿ. ಓಕೆ. ಇದು ಶಬ್ದ ಮಾಲಿನ್ಯ ಅಲ್ಲ, ಎಚ್ಚರಿಕೆ ಗಂಟೆ. ಎಚ್ಚರಿಕೆ ಯಾಕೆ? ಎಚ್ಚರಿಕೆ ಯಾರಿಗೆ? ಯಾಕಾಗಿ ಎಚ್ಚರಿಕೆ ಹೇಳ್ತೀನಿ. ಇವತ್ತು ಬೆಂಗಳೂರಿನಲ್ಲಿ ಕಸ ವಿಲೇವಾರಿ ಮಾಡೋದು ದೊಡ್ಡ ಸಮಸ್ಯೆ ಆಗಿದೆ. ಇದ್ರ ಬಗ್ಗೆ ಜಾಗೃತಿ ಮೂಡಿಸೋದೇ ಒಂದು ಈ ಕಾರ್ಯಕ್ರಮದ ಉದ್ದೇಶನಪ್ಪ. ಕಸ ಮಾಡೋದು ಅಷ್ಟೊಂದು ಗಂಭೀರವಾದಂತ ವಿಚಾರ ಅಂತೀಯ? ಅಲ್ಲದೆ ಇನ್ನೇನಯ್ಯ, ಇವತ್ತು ಬೆಂಗಳೂರಿನಲ್ಲಿ ಪ್ರತಿನಿತ್ಯ 100 ಟನ್ ಕಸ ಉತ್ಪತ್ತಿ ಆಗ್ತಾ ಇದೆ. ಅದನ್ನ ವಿಲೇವಾರಿ ಮಾಡದೆ ದೊಡ್ಡ ತಲೆನೋವಾಗ್ಬಿಟ್ಟಿದೆ. ಅದೇನ್ ಬಿಡಪ್ಪ, ಈ ತರ ತಿಂದು ರಸ್ತೆ ಮೇಲೆ ಮೋರಿ ಮೇಲೆ ಈ ತರ ಬಿಸಾಕ್ಬಿಟ್ಟು ಹೋದ್ರೆ ಆಯ್ತಪ್ಪ. ನೋಡು, ಇಲ್ಲೇ ನೀನ್ ತಪ್ಪು ಮಾಡ್ತಾ ಇರೋದು. ನೀನ್ ಈ ರೀತಿ ಕಸನ ಹಾಕೋದ್ರಿಂದ ಏನಾಗುತ್ತೆ ಗೊತ್ತಾ? ನೋಡಪ್ಪ, ನಾವ್ ಈ ರೀತಿ ಕಸನ ಎಲ್ಲಂದ್ರಲ್ಲಿ ಅಂದ್ರೆ ರಸ್ತೆ ಮೇಲೆಲ್ಲ ಹಾಕೋದ್ರಿಂದ ಅದು ಹೋಗಿದ ಕಡೆನೆಲ್ಲ ಒಂದು ಕೊಳಗೆಯನ್ನ ನಿರ್ಮಾಣ ಮಾಡುತ್ತಪ್ಪ. ಕೊಚ್ಚಿದೆ ಅಂದ್ರೆ ಹುಚ್ಚು ಇಲ್ಲ, ಹುಚ್ಚು ಇಲ್ಲಪ್ಪ. ಮತ್ತೆ ಅಲ್ಲಿ ಯಾರೋ ಪಿಜ್ಜಾ ತಿನ್ ಬಿಸಾಕಿದ್ರ, ನಾನು ಆ ಕಡೆಯಿಂದ ಬರ್ತಾ ಇದ್ದ, ಅಲ್ಲೊಂದ್ 3-4 ನಾಯಿಗಳು ಸರ್ಕೊಂಡಿದ್ವಾ, ಅದ್ರಲ್ಲಿ ಒಂದ್ ನಾಯಿ ಓಡ್ಬಂದ್ ನನ್ ಕೈ ನೋಡ್ದ. ಕಸ ಮಾಡೋದು ಎಷ್ಟು ಸುಲಭ, ಮುಂದೆ ಅದರಿಂದ ಉಂಟಾಗೋ ಪರಿಣಾಮನ ಎದುರಿಸೋದು ಎಷ್ಟು ಕಷ್ಟ ಅಂತ ಈಗ್ಲಾದ್ರೂ ಗೊತ್ತಾಯ್ತಾ? ನೋಡಿ, ನಾವ್ ಈ ರೀತಿ ಕಸನ ಎಲ್ಲಂದ್ರಲ್ಲಿ ಅಂದ್ರೆ ಚರಂಡಿಗಳಲ್ಲಿ ಮೋರಿಗಳಲ್ಲಿ ಹಾಕೋದ್ರಿಂದ ಅದು ಮಳೆಗಾಲದಲ್ಲಿ ಎಲ್ಲಾ ಕಡೆನೂ ಹಡ್ಕೊಂಡು, ಮಳೆಗಾಲದಲ್ಲಿ ಚರಂಡಿಗಳೆಲ್ಲ ಕೊಟ್ಕೊಂಡು ನೀರೆಲ್ಲ ರಸ್ತೆ ಮೇಲೆಲ್ಲ ಹರಿಯುತ್ತೆ. ಇದರಿಂದ ರಸ್ತೆಗಳೆಲ್ಲ ಹಾಳಾಗಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗುತ್ತಪ್ಪ. ಅಷ್ಟೇ ಅಲ್ಲಪ್ಪ, ಇದರಿಂದ ಸೊಳ್ಳೆ, ನೊಣ, ತಿಗಣೆಗಳೆಲ್ಲ ಜಾಸ್ತಿಯಾಗಿ ಮಲೇರಿಯಾ, ಡೆಂಗ್ಯೂ ಇಂತಹ ನಾನಾ ರೋಗಗಳಿಗೆ ನಮ್ ಜನಸಾಮಾನ್ಯರು ತುತ್ತಾಗಬೇಕಾಗುತ್ತೆ. ನಿಂತ್ಕೊಳ್ಳಯ್ಯ, ನನ್ ಸೈಕಲ್ ಕಸ ಹಾಕ್ಬಿಟ್ಟಾಗ್ತಲ್ಲ. ಯಾಕೆ? ಸೈಟು ನಿಂದ, ಕಸ ನಮ್ದು. ನನ್ ಸೈಕಲ್ ಕಸ ಹಾಕ್ಬಿಟ್ಟಾಗ್ತಾ ಇದೆಯಲ್ಲ, ಇದೇನ್ ಕಟ್ಟಿ ಅನ್ಕೊಂಡೆ ಇಲ್ಲ ಕಾರ್ಪೊರೇಷನ್ ಕಟ್ಟಿ ಅನ್ಕೊಂಡೇ? ಏನಾದ್ರೂ ತಿಳ್ಕೊಳ್ಳ. ನನ್ ಸೈಕಲ್ ಕಸ ಹಾಕ್ಬಿಟ್ಟಾಗ್ತಾ ಇದೆಯಲ್ಲ, ಇದನ್ ನಿಮ್ಮ ಅಪ್ಪನ ಮನೆ ಹಾಸ್ತೀನ ಹೋಗಿಪ್ಪ ಅಂತ.
ಪಕ್ಕದ ಮನೆ ಬಂಡ್ಲಿ ತಲೆಯವ್ನಿಲ್ವೇನ? ಆ ಥರ ಅನ್ಕೋ. ಒಂದಿನ ಬೆಳಗಾಗಿದ್ದು ನೋಡ್ತೀನಿ, ಅವನು ಒಂದ್ ಬ್ಯಾಗ್ನ ಎಗಲ್ ಮೇಲೆ ಇಟ್ಕೊಂಡು ಬಂದು ಒಣಕಸ ಈ ವೇಸ್ಟು ಅಂದ್ರೆ ಎಲೆಕ್ಟ್ರಾನಿಕ್ ವೇಸ್ಟು ಮಕ್ಕಳಂತ ಆಗ್ತಾರಲ್ಲ ಎಲೆಕ್ಟ್ರಿಕ್ ಆಟದ ಸಾಮಾನು. ಸರಿಯಾಗಿ ಕೇಳಿ ನೋಡಪ್ಪ, ನಾವು ಈ ರೀತಿ ಹಸಿ ಕಸ ಒಣಕಸನೆಲ್ಲ ಒಟ್ಟಿಗೆ ಸೇರಿಸೋದ್ರಿಂದ ಇದನ್ನ ವಿಲೇವಾರಿ ಮಾಡೋದಕ್ಕೆ ವರ್ಷಕ್ಕೆ 450 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಅದೇ ನಾವು ಹಸಿ ಕಸ ಒಣಕಸ ಅಂತ ಬೇಕಾದ್ರೆ ಮಾಡಿ 200 ಕೋಟಿ ಉಳಿತಾಯ ಮಾಡ್ಬೋದು. ಅಷ್ಟೇ ಅಲ್ಲದೆ ನಾವೆಲ್ಲ ನೋಡ್ತಾ ಇದ್ದೀವಿ ಅಷ್ಟು ಕಾರ್ಮಿಕರ ಗತಿ ಏನಾಗಬೇಕು, ನಾವು ಅವರ ಆರೋಗ್ಯದ ಬಗ್ಗೆ ಗಮನ ಕೊಡ್ಬೇಕು. ಅಣ್ಣ, ಈ ಕಸನ ವಿಂಗಡಣೆ ಮಾಡ್ತಾರಲ್ಲ, ಅದನ್ನೆಲ್ಲ ತಗೊಂಡೋಗಿ ಏನ್ ಮಾಡ್ತಾರಣ್ಣ ಅವರು? ಸರಿಯಾಗಿ ಕೇಳಿದೆ ನೋಡಪ್ಪ, ಈ ಹಸಿ ಕಸನೆಲ್ಲ ತಗೊಂಡೋಗಿ ಗೊಬ್ಬರವನ್ನಾಗಿ ಮಾಡಲಾಗಿದೆ. ಇನ್ನು ಈ ಒಣಕಸ ಅಂದರೆ ಪೇಪರು, ಪ್ಲಾಸ್ಟಿಕ್, ಗ್ಲಾಸು ಇವನ್ನೆಲ್ಲ ಪುನರ್ ಬಳಕೆ ಅಂದ್ರೆ ರೀಸೈಕಲ್ ಮಾಡಲಾಗುತ್ತೆ. ಮತ್ತೆ ಈ ವೇಸ್ಟ್ನೆಲ್ಲ ಯಾರ್ಯಾರಿಗೋ ಕೊಟ್ಟೆ ಅವ್ರು ಹೇಗಾಗೋ ವಿಲೇವಾರಿ ಮಾಡ್ತಾರೆ. ಅದನ್ನೇ ಪೌರ ಕಾರ್ಮಿಕರಿಗೆ ಕೊಟ್ಟಿದ್ದೆ ಆದ್ರೆ ಅವರು ಅದನ್ನ ವೈಜ್ಞಾನಿಕವಾಗಿ ಯಾರು ಯಾವ ತರ ವಿಲೇವಾರಿ ಮಾಡ್ತಾರೋ ಅವ್ರಿಗೆ ತಗೊಂಡೋಗಿ ಕೊಡ್ತಾರಪ್ಪ. ಇದರಿಂದ ನಾವೆಲ್ಲರೂ ಆರೋಗ್ಯವಾಗಿ ಇರೋದ್ರ ಜೊತೆಗೆ ನಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಳ್ಬಹುದು. ಕಸ ಮಾಡೋದೇ ನಮ್ಮ ಕೆಲಸ, ಅದನ್ನ ಕ್ಲೀನ್ ಮಾಡೋದೇ BBMP ಅವರ ಕೆಲಸ. ಧೋರಣೆ ಖಂಡಿತ ಬೇಡ. ನಮ್ಮ ಜನ, ನಮ್ಮ ಮನೆ, ನಮ್ಮ ರೋಡು, ನಮ್ಮ ದೇಶ, ನಮ್ಮ ರಾಜ್ಯ ಶುಚಿಯಾಗಿ ಇಟ್ಕೊಂಡ್ರೆ ನಾವು ಅಷ್ಟರ ಮಟ್ಟಿಗೆ ಆರೋಗ್ಯ ಇರ್ಬೋದು ಅಂತ ಹೇಳ್ತಾ ಈ ಸಣ್ಣ ಸ್ಕಿಟ್ ನಾವೇನಾದ್ರೂ ಮಾಡಿದ್ರೆ ಅದ್ರ ಫಲ ಕಂಡ್ರೆ ಅದು ಶ್ರಮ ಸಾರ್ಥಕ. ಹೋರಾಟ ಹೋರಾಟ ನಮ್ಮ ಹೋರಾಟ, ಪಟವಾಗಲಿ ಕಸದ ಚೆಲ್ಲಾಟ. ಹೋರಾಟ ಹೋರಾಟ ನಮ್ಮ ಹೋರಾಟ, ಪಟವಾಗಲಿ ಕಸದ ಚೆಲ್ಲಾಟ. ರಾಶಿಗಳೆಲ್ಲ ರೋಗ ರುಜಿನಗಳಲ್ಲಿ ಶುಚಿಯಾಗಿ ಆರೋಗ್ಯದಲ್ಲಿ ಪರಿಸರವು ಶುಚಿಯಾಗಿ ಆರೋಗ್ಯವಲ್ಲಿ ಜಯಿಸಲಿ ಭುವಿಯಲ್ಲಿ ಸುಂದರ ಜಯಿಸಲಿ ಭೂಮಿಯಲ್ಲಿ ಸುಂದರ ನಂದನ. ಕೋಟಿ ಕೋಟಿ ಜನಕ್ಕೆ ನೋಡಿ ನಾಗರಿಕರೇ, ಈ ನಾಟಕದಲ್ಲಿ ನೋಡಿ ನೀವೆಲ್ಲರೂ ಸ್ವಲ್ಪ ಸ್ವಚ್ಛತೆ ಮಾಡಿ, ಹಸಿ ಕೆಲಸ ಒಣಕೆಸವನ್ನ ಮರೀದೇ ಸೆಗ್ರಿಗೇಷನ್ ಮಾಡಿ ಬೇರೆ ಬೇರೆ ಮಾಡಿ ಅಂತ ಹೇಳ್ತಾ ನಮ್ಮ ಈ ಚಿಕ್ಕ ಕಿರುನಾಟಕ ಮುನ್ನಡೆಸ್ತಾ ಇದ್ದೀವಿ. ಬಾಸ್ ಕಲಾವಿದರ ತಂಡ ಎಲ್ಲರಿಗೂ ನಮಸ್ಕಾರ. ಇದು ಬಾಷ್ ಕಂಪನಿಯ ಕಲಾವಿದರ ತಂಡ ಕಸದ ಬಗ್ಗೆ ಜಾಗೃತಿ ಮೂಡಿಸುವ ಪ್ರಯತ್ನವನ್ನು ತಮ್ಮದೇ ಆದ ಶೈಲಿಯಲ್ಲಿ ನಾಟಕದ ಮೂಲಕ ಪ್ರಯತ್ನಿಸಿದರು. ಇನ್ನಷ್ಟು ಜಿಲ್ಲೆಗಳ ಬಗ್ಗೆ ನೋಡೋಣ. ಅದಕ್ಕೆ ಮೊದಲು ಚಿಕ್ಕ ಬ್ರೇಕ್.